ಕೋಡಿ ಒರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದೆ ಆ ಸದ್ಗುರುವಿರಲಿ ನಮ್ಮ ನಿಮ್ಮೆಲ್ಲರ ಮಾನಸದೆ ಅನಂತ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸನೀಂ ಶಕ್ತಿಂ ಗಜರಾಜಂ ಉಪಾಸ್ಮಹೇ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸಭುಷಾಯ ನಮೋ ನಮಃ. ಆಪದಾಮಪಹರ್ತಾರಂ दातारं सर्वसंपदां लोकाभिरामं श्रीरामं भूयो भूयो नमाम्यहम्. ಮೊತ್ತ ಮೊದಲು ಯಾರಿಗೆ ಮೊತ್ತ ಮೊದಲು ನಮಸ್ಕಾರ ಮಾಡಿದರೆ ಪೂಜೆ ಮಾಡಿದರೆ ಎಂತಹ ಒಂದು ಅಸಾಧ್ಯವಾದ ಕಾರ್ಯವು ಕೂಡ ಸಿದ್ಧವಾಗ್ತದೋ ಅಂತಹ ಮಹಾಗಣಪತಿಗೆ, ಸುಪ್ರಸಿದ್ಧ ಮಧೂರಿನ ಮಹಾಗಣಪತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಕ್ರೋಧಿ ಸಂವತ್ಸರ ಕಳೆದಿದೆ, ವಿಶ್ವಾವಸು ಸಂವತ್ಸರ ಪ್ರಾರಂಭ ಆಗಿದೆ. ವಿಶ್ವ ಅಂದರೆ ಎಲ್ಲ ಅಂತ, ವಸು ಅಂದರೆ ಸಂಪತ್ತು. ವಿಶ್ವಾವಸು ಎನ್ನುವಾಗ ಎಲ್ಲ ಸಂಪತ್ತು, ಆ ಶಬ್ದ ಕರ್ತವ್ಯ ಹಾಗೆ. ನಿನ್ನೆ ಆ ಸಂವತ್ಸರ ಪ್ರಾರಂಭ ಆಯಿತು. ನಮ್ಮದೊಂದು ಯೋಗ ಇತ್ತು ನೋಡಿ, ನಿನ್ನೆ ಒಂದು ಪ್ರಯಾಣ ನಾವು ಮಾಡಬೇಕಾಯ್ತು. ಯುಗಾದಿ ದಿನ ಸಾಮಾನ್ಯ ಯೋಗ ಪ್ರಯಾಣ ಇಲ್ಲ, ಆದರೆ ನಿನ್ನೆ ಯುಗಾದಿ ಎಂದು ಒಂದು ಪ್ರಯಾಣ ಮಾಡಿದ್ವು. ಪ್ರಯಾಣ ಯಾತಕ್ಕೋಸ್ಕರವಾಗಿ ಅಂದರೆ ಮಧೂರು ಮಹಾಗಣಪತಿಯ ದರ್ಶನಾರ್ಥವಾಗಿ. ಮಧೂರು ಮಹಾಗಣಪತಿಯ ಬ್ರಹ್ಮಕಲಶೋತ್ಸವದ ಮಹಾಪರ್ವಘಟ್ಟದಲ್ಲಿ ಇದೊಂದು ಕುಂಭಮೇಳ. ಇಲ್ಲಿ ಒಂದು ಮಿಂದು ಪುನೀತರಾಗುವ ಒಂದು ಪವಿತ್ರ ಉದ್ದೇಶದಿಂದ ನಿನ್ನೆ ಒಂದು ಪ್ರಯಾಣವನ್ನು ಮಾಡಿದ್ವು. ಈ ಸಂವತ್ಸರ ತುಂಬ ಶುಭ ಅಂತ ಅನ್ನಿಸ್ತಾ ಇದೆ ನಮಗೆ. ಯಾಕೆಂದರೆ ಮೊಟ್ಟ ಮೊದಲು ಸಂವತ್ಸರದ ಮೊದಲನೇ ದಿನ ಮಧೂರು ಮಹಾಗಣಪತಿ ಕಡೆಗೆ ನಮ್ಮ ಪ್ರಯಾಣ ನಡೆದಿದ್ದರಿಂದ ಇಡೀ ಸಂವತ್ಸರ ಅತ್ಯಂತ ಶುಭ ಎಂಬುದಾಗಿ ನಾವು ಭಾವಿಸ್ತೇವೆ. ಯಾಕೆಂದರೆ ಅವನು ಆದಿಪೂಜ್ಯ, ಅವನು ಮೊಟ್ಟ ಮೊದಲ ಪೂಜೆ ಅವನಿಗೆ ಸಲ್ಲಬೇಕು, ಮೊಟ್ಟ ಮೊದಲ ಗೌರವ ನಮಸ್ಕಾರ ಅವನಿಗೆ ಸಲ್ಲಬೇಕು. ಹಾಗೆ ಸಂದರೆ ಮುಂದಿನದೆಲ್ಲ ಶುಭವೇ, ಅಶುಭದ ಪ್ರಶ್ನೆ ಇಲ್ಲ, ವಿಘ್ನಗಳ ಪ್ರಶ್ನೆ ಇಲ್ಲ. ಹಾಗಾಗಿ ವರ್ಷಾರಂಭವೇ ವಿಘ್ನ ಪರಿಹಾರವನ್ನು ಸೂಚನೆ ಮಾಡ್ತಾ ಇದೆ ಎಂಬುದನ್ನು ನಾವು ಮೊಟ್ಟ ಮೊದಲು ಇಲ್ಲಿ ಭಾವಿಸುವಂಥದ್ದು. ಹಾಗಾಗಿ ಈ ವರ್ಷವೆಲ್ಲ ವಿಶ್ವಾವಸು ಎಲ್ಲ ಸಂಪತ್ತು ಈ ವರ್ಷ ಇದೆ. ಈ ಗಣಪತಿಯ ಬ್ರಹ್ಮಕಲಶದ ಮೂಲಕ ಈ ವರ್ಷ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇಡೀ ವರ್ಷವೂ ಕೂಡ ಕ್ರೋಧಿ ಅಲ್ಲ, ರುಧಿರೋದ್ಗಾರ ಅಲ್ಲ, ರಕ್ತಾಕ್ಷಿ ಅಲ್ಲ, ಇದು ಕ್ಷಯ ಅಲ್ಲ, ಇದು ಮತ್ತೇನಂದರೆ ಇದು ವಿಶ್ವಾವಸು, ಎಲ್ಲ ಸಂಪತ್ತು ಎಲ್ಲರಿಗೂ ಬಂದು ಹೋಗ್ತಕ್ಕಂಥ ಸಂದರ್ಭ ಎಂಬುದಾಗಿ ನಾವು ಮೊಟ್ಟ ಮೊದಲು ಭಾವಿಸ್ತೇವೆ. ಮಧೂರಿನಲ್ಲಿ ಅಪ್ಪ ವಿಶೇಷ, ಆದರೆ ಅಪ್ಪನಿಗಿಂತ ಮಗ ವಿಶೇಷ. ಎಷ್ಟು ಸ್ವಾರಸ್ಯ ನೋಡಿ. ಮಧೂರಿನಲ್ಲಿ ಅಪ್ಪ ವಿಶೇಷ ಅಂದರೆ ನಮಗೆಲ್ಲ ಗೊತ್ತು. ಅಪ್ಪ ಅಂದರೆ ಕೂಡಲೇ ಬಾಯಲ್ಲಿ ನೀರು ಬರ್ತದೆ, ಮನಸ್ಸಲ್ಲಿ ಭಕ್ತಿ ತುಂಬಿಕೊಳ್ತದೆ, ಹೃದಯದಲ್ಲಿ ಭಕ್ತಿ ತುಂಬಿಕೊಳ್ತದೆ. ಮಧುರನ ಅಪ್ಪ ಅಂದರೆ ಬರೀ ರುಚಿ ಶುಚಿ ಮಾತ್ರ ಅಲ್ಲ, ಅದರಲ್ಲಿ ಗಣಪತಿಯ ಅನುಗ್ರಹ ಇದೆ. ಅದು ಸೇರಿ ಬಂದಾಗ ರುಚಿ 100 ಪಟ್ಟು 1000 ಪಟ್ಟು ಮಿಗಿಲಾಗುವಂಥದ್ದು. ಹಾಗಾಗಿ ಸುಪ್ರಸಿದ್ಧ ಅಪ್ಪ ಕಜ್ಜಾಯ ಇದೆಯಲ್ಲ, ಅದು ಮಧೂರಿನ ವಿಶೇಷ ಅನ್ನೋ ಕಾರಣಕ್ಕೆ ಹಿಡಿದು ಮಧೂರಿನಲ್ಲಿ ಅಪ್ಪ ವಿಶೇಷ, ಆದರೆ ಅಪ್ಪನಿಗಿಂತ ಮಗ ವಿಶೇಷ. ಏಕೆಂದರೆ ಇಲ್ಲಿ ಶ್ರೀಮದ್ ಅನಂತೇಶ್ವರ ಪ್ರಧಾನ ದೇವತೆ. ತಂತ್ರಿಗಳ ಬಳಿ ನಾವು ಮಾತಾಡ್ತಾ ಇದ್ವು, ಸಹಸ್ರ ಕಲಶಗಳು ಶ್ರೀಮದ್ ಅನಂತೇಶ್ವರನಿಗೆ. ಇಲ್ಲಿ 109 ಕಲಶ ಗಣಪತಿ, ಎಲ್ಲ ಉಪದೇವತೆಗಳಿಗೆ ಕೂಡ 109 ಕಲಶವನ್ನು. ಇನ್ನೊಮ್ಮೆ ಕೇಳಿದ್ವು ತಂತ್ರಿಗಳ ಬಳಿಯಲ್ಲಿ, ಇಲ್ಲಿ ನೀವು ಗಣಪತಿಯನ್ನು ಉಪದೇವತೆಯನ್ನು ತೊಗೊಳ್ತೀರೋ ಪ್ರಧಾನ ದೇವತೆಯನ್ನು ತೊಗೊಳ್ತೀರೋ? ಇಲ್ಲ, ಉಪದೇವತೆ ಅಂತ ತಗೊಳ್ಳುವಂಥದ್ದು. ಅನಂತೇಶ್ವರನೇ ಪ್ರಧಾನ ದೇವತೆ ಇಲ್ಲಿ. ಹಾಗಾಗಿ ಆತನಿಗೆ 1000 ಕಲಶಗಳು, ಗಣಪತಿಗೆ 109 ಕಲಶಗಳು. ಬೇರೆ ಉಪದೇವತೆಗಳು ಕೂಡ ಅಷ್ಟೇ 109 ಕಲಶಗಳು. ಏನು ವಿಶೇಷ ಇಲ್ಲ, ವ್ಯತ್ಯಾಸ ಇಲ್ಲ ಅಂತ.
ನೋಡಿ, ಮುಖ್ಯವಲ್ಲದ್ದು ಹೇಗೆ ಮುಖ್ಯ ಆಗ್ತದೆ ಅಂತ ಇಲ್ಲಿ. ಗರ್ಭಗುಡಿ ಅನಂತೇಶ್ವರನಿಗೆ ಇಡೀ ದೇವಸ್ಥಾನದ ವಾಸ್ತು ಇದೆಯಲ್ಲ, ಅಂದರೆ ವಿನ್ಯಾಸ ಇದೆಯಲ್ಲ, ಅದು ಅನಂತೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಲಯ ಅನಂತೇಶ್ವರನಂತು. ಗರ್ಭಗುಡಿಯ ಮುಂದೆ ಒಂದು ಮೂಲೆಯಲ್ಲಿ ಗೋಡೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಗಣಪತಿಯ ಒಂದು ಆವಿರ್ಭಾವ ಆಗಿರ್ತಕ್ಕಂಥದ್ದು. ಆದರೆ ನೋಡಿ, ಎಷ್ಟೋ ಬಾರಿ ಸ್ಥಾನ ಮುಖ್ಯ ಅಲ್ಲ, ಆ ವ್ಯಕ್ತಿತ್ವದ ಹಿರಿಮೆ ಇದೆಯಲ್ಲ, ಅದರಿಂದಾಗಿ ತೂಕ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೆ ಹೇಳುವಂಥದ್ದು. ನಮಗೆ ರಾಮಾಯಣದ ನೆನಪಾಗ್ತಿದೆ. ಕೆಲವು ಬಾರಿ ಸ್ಥಾನದಿಂದ ವ್ಯಕ್ತಿಗೆ ಗೌರವ ಅಂತ ಆಗ್ತದೆ. ಅವನ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾನೆ, ಬೇರೆ ದಾರಿ ಇಲ್ಲ, ಕೈ ಮುಗಿಲೇಬೇಕು ಅಂತ. ಹಾಗೆ ತುಂಬ ಜನ ಇರ್ತಾರೆ. ಇನ್ನು ಕೆಲವರು ಹೋಗಿ ಕೂತ್ಕೊಂಡ್ರೆ ಸ್ಥಾನಕ್ಕೆ ಮಹತ್ವ ಬರ್ತದೆ ಅಂತ, ಆ ಕುರ್ಚಿಗೆ ಮಹತ್ವ ಬರ್ತದೆ ಅಂಥವರು ಕೂಡ ಈ ಪ್ರಪಂಚದಲ್ಲಿ ಇರ್ತಾರೆ. ಅಯೋಧ್ಯೆಯ ಅರಮನೆಯಲ್ಲಿ ದಶರಥ ರಾಜ್ಯ ಆಡ್ತಾ ಇರೋ ಸಂದರ್ಭ, ಮಗನಿಗೆ ಹೇಳಿ ಕಳಿಸ್ತಾನೆ ದಶರಥ, ಆಸ್ಥಾನಕ್ಕೆ ಬಾ ಅಂತ ಹೇಳಿ ಕಳಿಸ್ತಾನೆ. ರಾಮ ಬಂದು ಆಸ್ಥಾನಕ್ಕೆ ಬಂದು ತಂದೆಗೆ ಪ್ರಣಾಮ ಮಾಡಿ ತಂದೆ ತೋರಿಸಿದ ಒಂದು ಆಸನದಲ್ಲಿ ಕೂತ್ಕೊಳ್ತಾರೆ. ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ, ರಾಮ ಕುಳಿತಾಗ ಆಸನ ಬೆಳಗಿತು, ಆಸನಕ್ಕೆ ಶೋಭೆ ಬಂತು, ಆಸನಕ್ಕೆ ಒಂದು ಮಹತ್ವ ಬಂತು. ಯಾಕೆಂದರೆ ಪ್ರಧಾನ ಸಿಂಹಾಸನ ಅಲ್ಲದು, ರಾಜಾಸನ ಅಲ್ಲದು, ಅದೊಂದು ಉಚಿತಾಸನ ಮಾತ್ರ. ಆದರೆ ರಾಮ ಕುಳಿತ ಮಾತ್ರಕ್ಕೆ ಆ ಸಿಂಹಾಸನ, ಆ ಒಂದು ಆಸನ ಮೇರು ಪರ್ವತದಂತೆ, ಸೂರ್ಯೋದಯವಾದಾಗ ಮೇರು ಪರ್ವತ ಕಂಗೊಳಿಸುತ್ತೆ ಎಂಬುದಾಗಿ ವಾಲ್ಮೀಕಿಗಳು ವರ್ಣನೆ ಮಾಡುವಂಥದ್ದು. ಹಾಗೆ ಗಣಪತಿ ಗೋಡೆಯಲ್ಲಿ ಬಂದು ಕುಳಿತುಕೊಂಡ್ರೂ ಕೂಡ ಗೋಡೆಗೆ ಎಷ್ಟು ಮಹತ್ವ ಬಂತು, ಅದ್ಭುತ. ಹಾಗಂತ ಅಪ್ಪನ ಮಹತ್ವ ಕಡಿಮೆ ಅಂತ ನಾವು ಹೇಳ್ತಾ ಇರುವಂಥದ್ದಲ್ಲ, ಅದು ಉದ್ಭವವೇ, ಕಡಿಮೆ ಮಹತ್ವದ್ದಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮದರು ಎನ್ನುವ ಸ್ತ್ರೀ, ನಮಗೆ ಇಂಗ್ಲೀಷಿನ ಬಗ್ಗೆ ಅಂಥ ಒಂದು ಒಲವೇನೂ ಇಲ್ಲ, ಆದರೆ ಈ ಶಬ್ದದ ವಿಷಯ ಮಾತ್ರ ಸ್ವಲ್ಪ ಒಲವು ಬರ್ತದೆ ಅಂತೆ. ಮದರ್ ಅಂದರೆ ತಾಯಿ ಅಂತ ಆಗ್ತದಲ್ವ ಇಂಗ್ಲೀಷ್ನಲ್ಲಿ. ನೀವು ಯಾವ ತಾಯಿಯೋ ಈ ಮದರು ಇಲ್ಲಿ ನೋಡಿ, ಯಾಕೆಂದರೆ ಇಂತಹ ದೇವಸ್ಥಾನಕ್ಕೆ ಜನ್ಮ ಕೊಟ್ಟಿದ್ದಾಳೆ ನೋಡಿ ಅವಳು. ಅಪ್ಪ ಮಗ ಅನಂತೇಶ್ವರ ಮಹಾಗಣಪತಿ ಇಬ್ಬರಿಗೂ ಜನ್ಮ ಕೊಟ್ಟಿದ್ದಾಳೆ ಅವಳು. ತಂತ್ರಿಗಳನ್ನು ದೇವರು ತಂದೆ ಅಂತ ಹೇಳೋದುಂಟು, ಯಾಕಂದರೆ ದೇವರನ್ನು ಪ್ರತಿಷ್ಠೆ ಮಾಡುವವರು, ದೇವರನ್ನು ಕರ್ಕೊಂಡು ಬಂದು ಕೂರಿಸುವವರು ಅನ್ನೋ ಕಾರಣಕ್ಕೆ ದೇವರಿಗೆ ತಂದೆ ಸ್ಥಾನ ಅಂತ ಹೇಳೋದುಂಟು. ಆದರೆ ಇಲ್ಲಿ ದೇವರಿಗೆ ಅತ್ಯಂತ ಮೂಲ ಯಾರಂದರೆ ಆ ಮದರು ಎನ್ನುವ ಒಬ್ಬಾಕೆ ಮಹಿಳೆ ಅಂತ. ಆಕೆ ತಾಯಿ ಸ್ಥಾನದಲ್ಲಿದ್ದಾಳೆ ನೋಡಿ, ಇಡೀ ಕ್ಷೇತ್ರಕ್ಕೆ ತಾಯಿ ಸ್ಥಾನದಲ್ಲಿದ್ದಾಳೆ ಅಂತ ಅದ್ಭುತ ನೋಡಿ. ಈ ದೇವರು ಜೀವಂತ ಅನಂತೇಶ್ವರ ಆದರೂ ಕೂಡ, ಯಾಕೆಂದರೆ ಕತ್ತಿತ ಹಾಕಿದರೆ ರಕ್ತ ಬರ್ತದೆ ಅಂತ. ಏನು ಅರ್ಥ ಅದಕ್ಕೆ? ಚೈತನ್ಯಪೂರ್ಣ ಅದು ಅಂತ, ಜೀವಂತ ಅದು. ಈಗ ತಂತ್ರಿಗಳು ಮಾಡುವುದಾದ್ರೆ ಏನು, ಅಲ್ಲಿ ಜೀವವನ್ನು ತುಂಬಬೇಕು, ಅವರು ಜೀವಕಳೆಯನ್ನು ತುಂಬಬೇಕು, ಅದಿರುವಂಥದ್ದು ಅಂತ ಮಾಡಬೇಕಾದ ಕಾರ್ಯ ಅದೇ ತಾನೇ ಅಂತ. ದೇಹ, ಪಂಚಭೂತವಾಗಿರುವಂಥ ಶರೀರ, ಪಂಚ ತನ್ಮಾತ್ರಗಳು ಅಥವಾ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಅಹಂಕಾರ, ಬುದ್ಧಿ, ಮಹತ್ವಗಳು, ಪ್ರಕೃತಿಯ ಇದೆಲ್ಲವನ್ನು ಕೂಡ ತುಂಬಬೇಕಾಗ್ತದೆ ಅವರು. ನಮ್ಮ ಹಾಗೆ ಅಂತ ಮಂತ್ರಿಗಳು ಹಾಗೆ ಪ್ರತಿಷ್ಠಾಪನೆ ಮಾಡಿದ ನಂತರ ಈಗ ನಾವು ಊಟ ಮಾಡ್ತೇವೆ, ದೇವರಿಗೆ ನೈವೇದ್ಯ ಬೇಕು. ನಾವು ಸ್ನಾನ ಮಾಡ್ತೇವೆ, ದೇವರಿಗೆ ಅಭಿಷೇಕ ಬೇಕು. ಗಣಪತಿಗೆ ಇಲ್ಲ. ಗಣಪತಿ ಮುಂದೆ ಇನ್ನೊಂದು ಅಭಿಷೇಕ ಬಿಂಬ ಇಟ್ಟು ಮಾಡಬೇಕು ಹೊರತು ಈ ಗಣಪತಿಗೆ ಅಭಿಷೇಕ ಮಾಡುವಾಗಿಲ್ಲ. ಮೃಣ್ಮಯ ಗಣಪತಿ, ವಿಶೇಷ ಗಣಪತಿ, ಏನಿದ್ರು ಅಪ್ಪ ಕಜ್ಜಾಯ ಮಾತ್ರ, ಇವತ್ತು ಬೇರೆ ಏನೂ ಇಲ್ಲ ಅಲ್ಲಿ. ಹೀಗೆ ಮನುಷ್ಯರಿಗೆ ನಾವು ಸಾಮಾನ್ಯ ಏನು ಮಾಡ್ತೇವೋ ತಂತ್ರಗಳು ಪ್ರತಿಷ್ಠಾಪನೆ ಮಾಡಿದ ಬಳಿಕ ದೇವರಿಗೆ ಎಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಹೀಗೆ ಅದು ಕೂಡ ಆದರೆ ದಿವ್ಯತೆ ಸೇರಿದೆ ಅಲ್ಲಿ ಅಂತ. ಹಾಗೆ ಈ ಕ್ಷೇತ್ರಕ್ಕೆ ಆಕೆ ಒಂದು ಹೆಣ್ಣುಮಗಳು, ಅದು ಯಾವುದೋ ಒಂದು ನಿಮ್ನ ಜಾತಿಗೆ ಸೇರಿರ್ತಕ್ಕಂಥ ಹೆಣ್ಣುಮಗಳು, ಏನು ಯಾವುದೋ ಒಂದು ಅಂದರೆ ದೊಡ್ಡ ಕುಲಕ್ಕೆ ಸೇರಿರ್ತಕ್ಕಂಥವಳು ಅಂತ ಅಲ್ಲ ಅಂತ, ಮುಗ್ಧ ಭಕ್ತೆಯವಳು ಅಂತ. ಆಕೆಯಿಂದ ಆಯ್ತಲ್ಲ ಈ ಕಾರ್ಯ ಅಂತ. ಹಾಗೆಯೇ ಈ ಗಣಪತಿ ದೇವರನ್ನು ಕೂಡ ಯಾರು ತಂದಿಟ್ಟಿದ್ದು ಗಣಪತಿ ದೇವರನ್ನು ಇಲ್ಲಿ ಅಂದರೆ ಅದು ಕೂಡ ಇನ್ನೊಂದು ಮುಗ್ಧ ಭಕ್ತಿ. ಮುಗ್ಧ ಭಕ್ತಿ ಇದ್ದರೆ ನೋಡಿ, ವೇದ ಮುಖ್ಯ, ಶಾಸ್ತ್ರಗಳು ಕೂಡ ಮುಖ್ಯ, ಆದರೆ ಭಕ್ತಿಗೆ ಅದರದ್ದೇ ಆಗಿರುವಂಥ ಪ್ರಾಮುಖ್ಯ ಇದೆ. ಈಗ ನೀವು ಆಗಮ ಪ್ರಕಾರ, ವಾಸ್ತು ಪ್ರಕಾರ ಎಲ್ಲ ಕೂರಿಸಲಿಕ್ಕಾಗ್ತದೆ ಗಣಪತಿಯನ್ನು, ಆಗುತ್ತೆ ಅಂತ ಅಂದರೆ ಶಾಸ್ತ್ರ ಇಲ್ಲ. ಆದರೆ ಭಕ್ತಿಗೆ ಮಹತ್ವ ಇದೆ ಅಂತ. ಭಕ್ತಿ ಅದನ್ನು ಮೀರಿ ನಿಲ್ತದೆ ಎಷ್ಟೋ ಬಾರಿ ಅಂತ. ಹಾಗಾಗಿ ಒಂದು ಮಗು ಚಿತ್ರ ಬರೆದ್ರೆ ಚಿತ್ರಕ್ಕೆ ಜೀವ ಬಂತು,
ಅಪಕಜಾಯಿ ತಿಂದು ಅದು ಬೆಳೀತು, ಅಪ್ಪ ಸೇವನೆ ಮಾಡಿ ಅಷ್ಟೆತ್ತರಕ್ಕೆ ಅದು ಬೆಳೀತು. ಎಷ್ಟೆತ್ತರಕ್ಕೆ ಬೆಳೀತು ಅಂದರೆ ಕ್ಷೇತ್ರವನ್ನು ಮೀರಿ ನಿಂತು, ತನ್ನ ತಂದೆಯನ್ನೇ ಮೀರಿ ನಿಂತು ಪ್ರಪಂಚ ಮುಖಕ್ಕೆ ಮಹಾಗಣಪತಿಯಾಗಿ ಪ್ರಕಟಗೊಂಡಿತ್ತು. ಕೋಟ್ಯಂತರ ಭಕ್ತರಿಗೆ ಆಶೀರ್ವಾದ ಮಾಡಿತ್ತು. ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಕಾರಣಕೆಗಳು, ಘಟನೆಗಳು ನಡೆದು ಹೋದವು ಅಂತಂದರೆ ಭಕ್ತಿಯ ಮಹತ್ವ ಏನು ಅಂತ ನೋಡಿ. ಈಗ ನಾವು ಈ ಕೊರಗ ಸಮಾಜದ 6 ಮಂದಿಗೆ ಇಲ್ಲಿ ಆಶೀರ್ವಾದವನ್ನು ಕೊಟ್ಟೆವು. ಇದು ಅದೇ ಥರದ ಮುಗ್ಧ ಭಕ್ತಿ, ಅದೇ ತರಹದ ಮುಗ್ಧ ಭಕ್ತಿ. ಏನು ಈಗ ಪ್ರಶ್ನೆಗಳು ಬರ್ಬೋದು, ಯಾಕಪ್ಪ ಇಲ್ಲಿ ತುಂಬ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿದವರಿದ್ದಾರೆ, ಈ 6 ಮಂದಿ ಕೊರಗರನ್ನು ಕರೆದು ಸನ್ಮಾನ ಮಾಡುವರು ಯಾಕೆ? ಬೇರೆ ಯಾರು ಸೇವೆ ಮಾಡಲಿಲ್ವ ಅಂದರೆ, ಹೌದು, ನೀವು ಸಾವಿರಾರು ಕಾರ್ಯಕರ್ತರು ಸೇವೆ ಮಾಡ್ತಾ ಇದ್ದೀರಿ, 5,000 ಮಂದಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಿದ್ದೀನಿ. ಆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಕೊಟ್ಟಿರುವಂಥ ಆಶೀರ್ವಾದ ಅವರಿಗೆ ಬೇರೆ ಭಾವಿಸ್ಬೇಕಾಗಿಲ್ಲ. ಅಷ್ಟೂ ಮಂದಿ ಕಾರ್ಯಕರ್ತರು, ಅಷ್ಟೂ ಮಂದಿ ಇಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು ಎಲ್ಲರ ಪರವಾಗಿ ಕೊಟ್ಟಿದ್ದು ಯಾರಿಗೆ ಅಂದರೆ, ಅತ್ಯಂತ ತುದಿಯಲ್ಲಿ, ಪಟ್ಟ ಕೊನೆಯಲ್ಲಿ, ಆಚೆಗೆ ಯಾರು ನಿಂತ್ಕೊಳ್ತಾರೋ ಅಂಥವ್ರಿಗೆಲ್ಲ ಕರೆದು ಆಶೀರ್ವಾದ ಕೊಡುವಾಗ ಅಲ್ಲಿವರೆಗೂ ಮುಟ್ಟುತ್ತಿದ್ದು ಅಂತ, ಮದುವೆಯವರಿಗೆ ಎಲ್ಲರಿಗೂ ಸೇರಿದೆ, ಯಾರಿಗೂ ಬಾಕಿ ಆಗಲಿಲ್ಲ ಅಂತ. ಅದು ಒಂದು. ಮತ್ತು ಇನ್ನೊಂದು, ಅವರಿಗೆಲ್ಲ ಆಶೀರ್ವಾದ ಮಾಡಬೇಕಾ ಗುರುಪೀಠದಿಂದ ಅಂದರೆ, ಆಯಿತು, ದೇವರ ಪ್ರತಿಷ್ಠಾಪನೆಗೆ ಮೂಲವೇ ಒಂದು ಮದರು ಎನ್ನುವ ಒಂದು ಅತ್ಯಂತ ನಿಮ್ಮ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸ್ತ್ರೀ ಆಗಿರುವಾಗ ಇಲ್ಲಿ ಯಾಕಂತ ಆಲೋಚನೆ ಮಾಡಬೇಕು. ಹಾಗಾಗಿ ಇದೆಲ್ಲ ಮಹತ್ವದ್ದು. ವೇದ, ಶಾಸ್ತ್ರ, ಆಗಮ ಪದ್ಧತಿಗಳು, ಆಚಾರಗಳು, ಇದಕ್ಕೆ ಮಹತ್ವ ಇಲ್ಲ ಅಂತ ನಾವು ಹೇಳುವ ಪ್ರಶ್ನೆಯೇ ಇಲ್ಲ. ಇದೆಲ್ಲವೂ ಕೂಡ ತುಂಬ ಮಹತ್ವದ್ದು. ಇದು ಯಾವುದೂ ಬಿಡಬೇಕಾದ್ದಲ್ಲ, ಇಟ್ಕೊಳ್ಬೇಕಾಗುತ್ತೆ. ಆದರೆ ಮುಗ್ಧ ಭಕ್ತಿ ಕೆಲವೊಮ್ಮೆ ಇದೆಲ್ಲವನ್ನು ಮೀರಿ ಕೆಲಸ ಮಾಡ್ತದೆ. ಅದೇ ಶಾಸ್ತ್ರ ಆಗ್ತದೆ, ಅದೇ ವೇದ ಆಗ್ತದೆ. ಹಾಗಾಗಬಹುದು ಅನ್ನೋದಕ್ಕೆ ಈ ಕ್ಷೇತ್ರ ಬಹುದೊಡ್ಡ ಉದಾಹರಣೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಈ 6 ಮಂದಿ ಮುಗ್ಧರು ಅವರು 300 ಬುಟ್ಟಿಯನ್ನು ಹೆಣೆದುಕೊಟ್ಟರಂತೆ. ಇಲ್ಲಿ ಅಪ್ಪ ನೈವೇದ್ಯದ ಸಂದರ್ಭಕ್ಕೆ ಇರ್ಬೋದು, ಅಥವಾ ಅನ್ನಕ್ಕೆ ಇರ್ಬೋದು, ತರಕಾರಿಗಿರ್ಬೋದು, ಇನ್ನೊಂದಕ್ಕೆ ಬೇಕಾಗ್ತಕ್ಕಂಥ ಪಾತ್ರೆಗಳಾಗಿ ಈ 300 ಬುಟ್ಟಿಗಳನ್ನು ಅವರು ಹೆಣೆದುಕೊಟ್ಟರು ತುಂಬ ಭಕ್ತಿಯಿಂದ ಅಂತ. ಒಂದು ಅಜ್ಜಿ 80 ವರ್ಷದ್ದು ತಾನು ಒಂದು ಬುಟ್ಟಿಯನ್ನು ಹಿಡಿದು ತಂದು ನಮ್ಮ ಈ ಸಂಯೋಜನೆ ಮಾಡ್ತಾ ಇದ್ದ ಕಾರ್ಯಕರ್ತರ ಮನೆಗೆ ತಂದು ಕೊಟ್ಟಿದೆ. ನನ್ನೊಂದು ಸೇವೆ ಇರಲಿ ಗಣಪತಿಗೆ ಎಂಬ ಭಾವ ಆ ಅಜ್ಜಿಗೆ ಅಂತ. ಈ ಭಕ್ತಿ ತುಂಬ ಮುಖ್ಯ. ಇನ್ನೊಂದು ಮಾತು ಈ ಸಮಯದಲ್ಲಿ ನಾವು ಹೇಳಬೇಕು. ಈ 6 ಮಂದಿ ಮುಗ್ಧ ಕೊರಗರಿಗೆ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿರೋದೇನೆಂದರೆ, ನಮ್ಮ ಪುನಃ ಪರಂಪರೆಯನ್ನು ನಾವು ಕಾಪಾಡಿಕೊಳ್ಬೇಕು. ಒಂದು ಸಂದೇಶ. ನೀವು ಯಾರೇ ಇರ್ಬೋದು, ನೀವು ಯಾವ ಸಮಾಜ ಇರ್ಬೋದು, ಯಾವ ಜನಾಂಗ ಇರ್ಬೋದು, ನೀವು ಯಾವ ಕುಲ ಇರ್ಬೋದು, ಏನೇ ಇರ್ಬೋದು, ನಿಮ್ಮದೊಂದು ಪರಂಪರೆ ಉಂಟಲ್ವಾ? ಈ ಒಂದು ದೊಡ್ಡ ಪರಂಪರೆಗೆ ವಾರಸುದಾರರು ನೋಡಿ, ಅದನ್ನು ನೀವು ಬಿಡಬಾರ್ದು, ಅದನ್ನು ನೀವು ಪರಿಪಾಲನೆ ಮಾಡಬೇಕು. ನಿಮ್ಮ ಅಪ್ಪ ಅಜ್ಜಂದಿರು, ತಾತ ಮುತ್ತಾದಂದಿರು ಅವರು ಹೇಗೆ ಹೇಳ್ತಾ ಇದ್ರು, ಹೇಗೆ ಮಲಗ್ತಾ ಇದ್ರು, ಏನನ್ನು ಆಚರಿಸ್ತಾ ಇದ್ರು, ಯಾವ ಹಬ್ಬಗಳಿಗೆ ಯಾವ ಆಚರಣೆಗಳು ಅವ್ರದ್ದಿದ್ವು, ನೀವು ಬಿಡಬಾರ್ದು. ಬಿಟ್ಟ ಕೂಡಲೇ ನೀವು ಬೇರೆ ಆಗ್ತೀರಿ, ಬೇರಿನಿಂದ ಬೇರೆ ಆಗ್ತೀರಿ ಅಂದರೆ, ಒಂದು ಕೊಂಬೆ, ಒಂದು ಎಲೆ ಬೇರಿನಿಂದ ಬೇರೆ ಆದರೆ ಏನಾಗ್ತದೋ ಅದಾಗ್ತೀರಿ ನೀವು. ಜೀವನ ಮಣಿಗೆ ಹೋಗ್ಬೋದು, ಜೀವನ ನಿಸ್ಸತ್ವ ಆಗ್ಬೋದು. ಹಾಗಾಗಿ ನಾವೆಲ್ಲರೂ ಕೂಡ, ನಮಗೂ ನಮ್ಮ ಹಿಂದೆ ಒಂದು ಪರಂಪರೆ ಇದೆ, ನೀವೆಲ್ಲರಿಗೂ ಒಂದೊಂದು ಪರಂಪರೆ ಇದೆ ನಮ್ಮ ಹಿಂದೆ ಅಂತ. ನೀವು ಅದನ್ನು ಬಿಡಬಾರ್ದು. ನೀವು ಆ ಪರಂಪರೆ ಬಿಟ್ಟು ಇನ್ಯಾವುದೋ ಒಂದು ಚಿತ್ತಾಕರ್ಷಕ ಅನ್ನೋ ಕಾರಣಕ್ಕೆ, 4 ಕಾಸು ಸಿಗ್ತದೆ ಅನ್ನೋ ಕಾರಣಕ್ಕೆ ಅದರ ಹಿಂದೆ ಹೋದರೆ ನೀವು ನಿಮ್ಮ ಹಿನ್ನೆಲೆ ಕಳ್ಕೊಳ್ತೀರಿ, ನಿಮ್ಮ ಇತಿಹಾಸ ಕಳ್ಕೊಳ್ತೀರಿ, ಒಂದು ಕಟ್ಟಡ ಪಂಚಾಂಗವನ್ನು ಕಳ್ಕೊಂಡಂತೆ ಆಗ್ತದೆ ಅಂತ. ಹಾಗಾಗಿ ಈ ಸಂದರ್ಭದ ಸಂದೇಶ ಏನಂದರೆ, ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ನಮ್ಮ ಕುಲಾಚಾರವನ್ನು ನಾವು ಇಟ್ಕೊಳ್ಬೇಕು. ನೋಡಿ, ಅವರು ಈಗಲೂ ಕೂಡ ಎಂಜಿನ ಬಳ್ಳಿ ಅದನ್ನು ತಂದು ಅದರಿಂದ ಒಂದು ಬುಟ್ಟಿ ಹಣಿಯುವಂಥದ್ದು ಇಟ್ಕೊಂಡಿದ್ದಾರೆ ನೋಡಿ ಅವರು. ಪಾಪ ಅವರಿಗೆ ನಿಮ್ಮೆಲ್ಲರ ಹಾಗೆ ಅಂತ ಟಾಕುಟಿಕನ್ನು ಬಟ್ಟೆ ಹಾಕಲಿಕ್ಕೆ ಬರದೇ ಇರ್ಬೋದು, ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರದೇ ಇರ್ಬೋದು, ಸಂಸ್ಕೃತ ಮಾತಾಡಲಿಕ್ಕೂ ಬರದೇ ಇರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅವರಿಗೆ ಬುಟ್ಟಿ ಹಿಡಿಲಿಕ್ಕೆ ಬರ್ತದೆ, ನಿಮಗೆ ಯಾರಿಗೂ ಬರೋದಿಲ್ಲ. ಆ ಬುಟ್ಟಿ ಹಿಡಿದುಕೊಡ್ಲಿಕ್ಕೆ ಅವರೇ ಬೇಕಾಯ್ತು. ಇಷ್ಟೆಲ್ಲ ಸೇವೆ ಮಾಡಿದವರು ಇದ್ದಾರೆ, ಮಾಡ್ತಾರವ್ರು ಇದ್ದಾರೆ, ಮಾಡುವಂಥವ್ರು ಇದ್ದಾರೆ. ಆದರೆ ಗಣಪತಿ ಆ ಬುಟ್ಟಿಗಳನ್ನು ಅವರ ಕೈಯಿಂದಲೇ ಹಿಡಿಸಿ ತಗೊಳ್ಬೇಕಾದ್ರೆ ಒಂದು ದೃಷ್ಟಿ, ಅನುಗ್ರಹದ ದೃಷ್ಟಿ ಅವ್ರ ಮೇಲೆ ನಡೆದಿರ್ಬೇಕಲ್ವ, ಒಂದು ಆಶೀರ್ವಾದ ಅವ್ರ ಮೇಲೆ ಉಂಟಾಗಿರ್ಬೇಕಲ್ವ ಅಂತ, ಅದರ ಪ್ರತೀಕ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪಿಸಿಕೊಳ್ಳುವಂಥದ್ದು.
ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇದೆ. ನಾವಾಗಲೇ ಹೇಳಿದಾಗೆ ಕುಂಭಮೇಳದ ನೆನಪಾಗುವಂತೆ ಇದೆ. ಈ ಜನಸಾಗರ ನೋಡುವಾಗ, ಧಾರ್ಮಿಕ ಮಹತ್ವವನ್ನು ನೋಡುವಾಗ, ಪ್ರಯಾಗ ಇಲ್ಲಿಗೆ ಬಂತೋ ಅಲ್ಲಿ ಮುಗಿದ ಮೇಲೆ ಇಲ್ಲಿ ಪ್ರಾರಂಭ ಆಯಿತೋ ಎನ್ನುವಂತೆ ಇದೆ ಸಂದರ್ಭ. ಹಾಗಾಗಿ ಇಲ್ಲಿ ದೇವರ ದರ್ಶನ ಅಂದರೆ ಮೈಲುಗಟ್ಟಲೆ ಕ್ಯೂ ನಿಂತು ಗಂಟೆಗಟ್ಟಲೆ ಕಾದು ದರ್ಶನ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ನಾವು ಕೇಳಿದ್ವು. ಹಾಗಾಗಿ ಅಂಥ ಒಂದು ಜನಸಾಗರವನ್ನು ಸೆಳೆದಿದ್ದಾನೆ ಗಣಪತಿ ತನ್ನ ಕಡೆಗೆ. ಸುಮ್ಮನೆ ಬರ್ತಾರ ಜನಗಳು? ಸುಮ್ಮನೆ ಏನು ಬರಲಿಕ್ಕಿಲ್ಲ. ಇವತ್ತಿನ ಕಾಲದಲ್ಲಂತೂ ಸುಮ್ಮನೆ ಬರಲಿಕ್ಕೆ ಇಲ್ಲ ಅಂತ. ಇವತ್ತಿನ ಕಾಲ ಹೇಗಿದೆ ಅಂದರೆ, ಒಂದು 2,000 ರೂಪಾಯಿ ಕೊಟ್ಟು ಊಟ ಹಾಕಿದರೂ ಕೂಡ ಸಭೆಗಳಿಗೆ ಜನ ಬರೋದು ಕಷ್ಟ ಅಂತ ಸಭೆಗಳು ನಡೀತಾವೆ. ದುಡ್ಡು ಕೊಟ್ಟು ಊಟ ಹಾಕಿ ಸಭೆಗೆ ಜನರನ್ನು ಕರೆದು ಕೂರಿಸ್ಬೇಕು ಅಂತ. ಅವರು ಇಲ್ಲಿಗೂ ಜೈ ಅಂತ ಹೇಳ್ತಾರೆ, ಅಲ್ಲಿಗೂ ಜೈ ಅಂತ ಹೇಳ್ತಾರೆ. ಇಲ್ಲಿಗೂ ಅವರೇ ಜನ, ಆಚೆ ಸಭೆಗೂ ಅವರೇ ಜನ. ಇಂಥದ್ದನ್ನು ಕಾಣ್ತಾ ಇವಲ್ಲ ಪ್ರಪಂಚದಲ್ಲಿ ನಾವು. ಆದರೆ ಇದು ಹಾಗಲ್ಲ ಅಂತ. ಯಾರೂ ಕರೆಯದೆ ತಾವಾಗಿ ದೂರದಿಂದ ಇಲ್ಲಿಗೆ ಬಂದು ಹಣ ತಗೊಳ್ಳೋ ಪ್ರಶ್ನೆ ಇಲ್ಲ, ತಾವೇ ಕಾಣಿಕೆ ಹಾಕಿ ದೇವರಿಗೆ ಸೇವೆ ಮಾಡಿ ಹೋಗಬೇಕಾದ್ರೆ ಅದು ಸುಮ್ಮನೆ ಅಲ್ಲ ಅಂತ. ಅವರೊಬ್ಬೊಬ್ಬರಿಗೂ ಕೂಡ ಗಣಪತಿ ಆಶೀರ್ವಾದ ಸಿಕ್ಕಿದೆ. ಅವರೊಬ್ಬೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ಗಣಪತಿಯ ಕರುಣೆ ಅನುಭವಕ್ಕೆ ಬಂದಿದೆ. ಅವರಿಗೆ ಒಂದಲ್ಲ ಒಂದು ವಿಧದಲ್ಲಿ ಒಳ್ಳೆಯದಾಗಿದೆ ಅಂತ, ಮುಂದೆಯೇ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ಅವರು ಇಲ್ಲಿಗೆ ಬರಬೇಕು ಹೊರತು ಬೇರೆ ಏನೂ ಇಲ್ಲ. ಗಣಪತಿ ತನ್ನ ಶಕ್ತಿಯಿಂದ ಕರೆಸಬೇಕು ಹೊರತು ಬೇರೆ ರೀತಿಯಿಂದ ಜನ ಸೇರ್ತಾರೆ ಈ ರೀತಿಯಲ್ಲಿ ಎಲ್ಲಿಯಾದರೂ ಕೂಡ. ಹಾಗಾಗಿ ಗಣಪತಿಯ ಶಕ್ತಿಗೆ, ಅವನ ಕಾರಣಕ್ಕೆ, ಅವನ ಸಮಾಜದಲ್ಲಿ ಚೆಲ್ಲಿ ಹರಡಿದ ಒಳಿತುಗಳಿಗೆ ಪ್ರತೀಕ ಈ ಜನಸಾಗರ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ. ಮತ್ತು ಈ ಸಂದರ್ಭ ಕಳ್ಕೊಂಡ್ರೆ ಮತ್ತೆ ಉಂಟಾ? ಎಷ್ಟು ಕಾಲಕ್ಕೊಮ್ಮೆ ನಡೆಯುವಂಥದ್ದು ಇದು. ಇದನ್ನು ಪದೇ ಪದೇ ನಡೀತದೆ. ಇದು ವರ್ಷ ಆಗುವಂಥದ್ದು. ಅಂದರೆ 144 ವರ್ಷಕ್ಕೊಮ್ಮೆ ಅಲ್ಲಿ ಕುಂಭಮೇಳ ಆಗ್ತದೆ ಅಂತ ಹೇಳ್ತಾರಲ್ಲ, ಅಂಥದ್ದು ಆ ಮಹಾಕುಂಭಮೇಳ. ಹಾಗೆ ಇದು ಕೂಡ ಇನ್ನು ಯಾವಾಗ ಆಗ್ತದೋ ದೇವರಿಗೆ ಗೊತ್ತು. ಆಗಿದೆ ಈಗ ನಮ್ಮ ಕಾಲದಲ್ಲಿ, ನಮ್ಮ ಕಣ್ಮುಂದಾಗಿದೆ. ಅನೇಕರು ನಿಮ್ಮ ಮುಂದೆ ನಮ್ಮ ಸದಾಶಿವ ಕ್ಷೇತ್ರ ಇದ್ದಾರೆ. ಅಂಥ ಅನೇಕ ಪುಣ್ಯಾತ್ಮರಿಗೊಂದು ಸೇವೆ ಮಾಡ್ತಕ್ಕಂಥ ಸದಾವಕಾಶಗಳು ಪ್ರಾಪ್ತ ಆಗಿದ್ದಾವೆ ಅಲ್ಲಿ. ಹಾಗಾಗಿ ಅಂಥದ್ದೊಂದು ಅಪರೂಪದ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಕೊನೆಯಲ್ಲಿ ಹೇಳೋದೇನೆಂದರೆ, ಈ ಊರಿನ ಹೆಸರೇ ಮಧೂರು. ಮಧೂರು ಏನಾಗಂದ್ರೆ, ಮಧು ಅಂದರೆ ಜೇನು ಅಂತ, ಸಿಹಿ ಊರು. ಪಾಪ ನೀವೆಲ್ಲ ನಿಮ್ಮ ಜೀವನದಲ್ಲಿ ಏನೇನು ಕಹಿ ಉಂಡಿದ್ದೀರೋ, ಹೊಟ್ಟೆ ಒಳಗೆ ಏನೇನು ಕಹಿ ಇಟ್ಕೊಂಡಿದ್ದಾರೋ ಯಾರಿಗೂ ಗೊತ್ತು. ಆದರೆ ಇಲ್ಲಿ ಬಂದು ನಿಮ್ಮ ಜೀವನ ಇಲ್ಲ ಸಿಹಿಯಾಗಲಿ. ಮಧುರಿಗೆ ಬಂದ ಮೇಲೂ ಜೀವನ ಮಧು ಆಗದೇ ಇದ್ದರೆ, ಸಿಹಿ ಆಗದೇ ಇದ್ದರೆ ಮತ್ತು ಇನ್ಯಾವಾಗ ಆಗೋದು? ಅದು ಇನ್ನೆಲ್ಲಿ ಆಗೋದು? ಆ ಎಂಜಿನ ಬಳ್ಳಿಯೇ ಯಾಕೆ ಬೇಕಂತೆ ಬುಟ್ಟಿ ಹಣಿಲಿಕ್ಕೆ ಅಂದರೆ, ಬೇರೆ ಬಳ್ಳಿಗಳಲ್ಲಿ ಕಹಿ ಆಗ್ತದಂತೆ, ಒಳಗಿಟ್ಟಿರ್ತಕ್ಕಂಥ ಆಹಾರ ವಸ್ತು ಕಹಿ ಆಗ್ತದಂತೆ. ಎಂಜಿನ ಬಳ್ಳಿಯಲ್ಲಿ ಕಹಿ ಆಗೋದಿಲ್ಲ ಅಂತ. ಹಾಗೆ ಈ ಮಧುರು ಕೂಡ ಎಂಜಿನ ಬಳ್ಳಿಯೇ ಹಾಗೆ. ಇಲ್ಲಿ ಯಾರು ಬರ್ತಾರೋ ಅವರು ಕಹಿಯಲ್ಲ, ಸಿಹಿಯಾಗಿ ಹೋಗ್ತಾರೆ ಅಲ್ಲಿ ಬಂದು ಹೋಗಿರ್ತಕ್ಕಂಥವ್ರು. ನಿಮ್ಮೆಲ್ಲರ ಬದುಕು ಕೂಡ, ಒಬ್ಬೊಬ್ಬರ ಬದುಕು ಕೂಡ ಸಿಹಿಯಾಗಲಿ, ಕಹಿಗಳೆಲ್ಲ, ಜೀವನದ ಕಹಿಗಳೆಲ್ಲ ಮಾಯವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ. ತುಂಬ ಸಂತೋಷ. ಮಾನ್ಯದ ಸ್ವಾಮಿಗಳು ನಮ್ಮ ಪಕ್ಕದಲ್ಲಿದ್ದಾರೆ. ಅವರನ್ನು ನಾವು ಎಷ್ಟೋ ಬಾರಿ ಹೇಳಿದುಂಟು. ಅವರನ್ನು ಪೀಠಾಧಿಪತಿಗಳು ಅಂತ ಹೇಳಬೇಕೋ, ಸ್ವಾಮಿಗಳು ಅಂತ ಹೇಳಬೇಕೋ, ಒಬ್ಬ ಭಜಕ ಅಂತ ಹೇಳಬೇಕೋ, ಒಬ್ಬ ಕಾರ್ಯಕರ್ತ ಅಂತ ಹೇಳಬೇಕೋ, ಸೇವಕ ಅಂತ ಹೇಳಬೇಕೋ ಅಂದರೆ ಎಲ್ಲವೂ ಹೌದು ಅಂತ. ಇದೆಲ್ಲವೂ ಹೌದು. ಸಾಮಾನ್ಯರ ಮಧ್ಯೆ ಸಾಮಾನ್ಯವಾಗಿ, ಭಜಕರ ಮಧ್ಯೆ ಭಜನೆ ಮಾಡ್ತಾರೆ, ಕಾರ್ಯಕರ್ತರ ಮಧ್ಯೆ ಕೆಲಸ ಮಾಡ್ತಾರೆ. ಇಂಥ ಒಂದು ಬ್ರಹ್ಮಕಲಶ ಅಂತ, ಮಧುರನ ಬ್ರಹ್ಮಕಲಶ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ದಿನವೂ ಇದ್ದು ಈಗ ಬಂದು ಈಗ ಹೋಗ್ತಾ ಇದ್ದೇವೆ ನಾವು. ಅಂದರೆ ಹಾಗಲ್ಲ ಅಂತ. ಎಲ್ಲ ದಿನವೂ ಇಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾರಲ್ಲ, ಧನ್ಯ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತಾ, ತುಂಬ ಸಂತೋಷ. ಅವ್ರ ಜೊತೆ ಕೂತ್ಕೊಳ್ಳೋದು ಕೂಡ ತುಂಬ ಸಂತೋಷ ಅನ್ನೋದನ್ನ ಈ ಸಮಯದಲ್ಲಿ ನಾವು ಭಾವಿಸಿ, ವೇದಿಕೆಯ ಮೇಲೆ, ವೇದಿಕೆಯ ಕೆಳಗೆ ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ನಿಮಗೆಲ್ಲ ಗಣಪತಿ ಮಧುವನ್ನು ಕೊಡಲಿ, ಮೋದಕವನ್ನು ಕೊಡಲಿ. ಅಪ್ಪ ಸಿಹಿ ಸಿಹಿ ಅಪ್ಪ, ಅಲ್ಲಿ ಬೇರೆ ಯಾವ ರಸವೂ ಇಲ್ಲ, ಮಧುರ ಮಾತ್ರ. ನಿಮ್ಮ ಬದುಕನ್ನು ಒಂದು ವಿಶೇಷವಾದ ಅಪ್ಪದಂತೆ ನಿಮ್ಮ ಬದುಕನ್ನು ಮಾರ್ಪಡಿಸಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯಾಗ್ತದೆ. ಹರೇ ರಾಮ. गोकर्ण मंडलाधीश्वर श्रीमद जगत श्रीमद राजा श्रीमद राघवेश्वर भारती स्वामी महाराज की